ದಾಂಡೇಲಿಯ ಅಂಬೇವಾಡಿಯಲ್ಲಿರುವ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ವಸತಿ ಶಾಲೆಯ ಬಾಲಕಿಯರ ವಸತಿ ನಿಲಯದ ಹಿಂಬದಿ ಶೌಚಾಲಯದ ಒಡೆದ ಸೆಪ್ಟಿಕ್ ಟ್ಯಾಂಕ್ ಎಲ್ಲೊಂದರಲ್ಲಿ ಹರಡಿಕೊಂಡಿರುವ ತ್ಯಾಜ್ಯ. ದಾಂಡೇಲಿ ನಗರದ ಅಂಬೇವಾಡಿಯಲ್ಲಿರುವ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ವಸತಿ ಶಾಲೆಯಲ್ಲಿರುವ ಬಾಲಕಿಯರ ವಸತಿ ನಿಲಯದ ಶೌಚಾಲಯದ ಸೆಪ್ಟಿಕ್ ಟ್ಯಾಂಕ್ ಒಡೆದು ತ್ಯಾಜ್ಯ ನೀರು ಎಲ್ಲೊಂದರಲ್ಲಿ ಹರಡಿ ಸ್ಥಳೀಯವಾಗಿ ದುರ್ನಾತ ಬೀರುವಂತಾಗಿದೆ. ಈ ವಸತಿ ನಿಲಯದಲ್ಲಿ ವಾಸ್ತವ್ಯವಿರುವ ವಿದ್ಯಾರ್ಥಿನಿಯರ ಆರೋಗ್ಯದ ಮೇಲೆ ತೀವ್ರ ಪರಿಣಾಮ ಬೀಳುವ ಸಾಧ್ಯತೆ ಇದೆ. ತಾಲೂಕು, ಜಿಲ್ಲೆ, ಹೊರ ಜಿಲ್ಲೆಗಳ ವಿದ್ಯಾರ್ಥಿನಿಯರು ಈ ವಸತಿ ನಿಲಯದಲ್ಲಿ ವಾಸ್ತವ್ಯವಿದ್ದು ಶಿಕ್ಷಣವನ್ನು ಪಡೆದುಕೊಳ್ಳುತ್ತಿದ್ದಾರೆ. ಇವರು ವಾಸ್ತವ್ಯವಿರುವ ವಸತಿ ನಿಲಯದ ಹಿಂಬದಿಯಲ್ಲಿ ಅಸ್ವಚ್ಛತೆ ತಾಂಡವವಾಡುತ್ತಿದೆ. ಸೆಪ್ಟಿಕ್ ಟ್ಯಾಂಕ್ ಒಡೆದಿರುವುದರಿಂದ ತ್ಯಾಜ್ಯ ನೀರು ಹರಿದು ಹೋಗುವಂತಾಗಲು ತಾತ್ಕಾಲಿಕವಾಗಿ ಮಣ್ಣು ಅಗೆದು ದಾರಿ ಮಾಡಿಕೊಡಲಾಗಿದೆಯಾದರೂ ತ್ಯಾಜ್ಯ ಮಾತ್ರ ನಿಂತಲ್ಲೇ ನಿಂತಿದೆ. ಕಳೆದ 6-7 ತಿಂಗಳಿನಿಂದ ಈ ಸಮಸ್ಯೆ ಇದ್ದು, ಈ ಬಗ್ಗೆ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ವಸತಿ ಶಾಲೆಯ ಪ್ರಾಚಾರ್ಯರಲ್ಲಿ ಇಂದು ಮಂಗಳವಾರ ಬೆಳಿಗ್ಗೆ 10:30 ಗಂಟೆ ಸುಮಾರಿಗೆ ಮಾತನಾಡಿಸಿದಾಗ ಈ ಬಗ್ಗೆ ಅಗತ್ಯ ಕ್ರಮವನ್ನು ಕೈಗೊಳ್ಳುತ್ತಿದ್ದೇವೆ, ತಾತ್ಕಾಲಿಕ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ ಎಂದರಾದರೂ ತ್ಯಾಜ್ಯ ಮಾತ್ರ ನಿಂತಲ್ಲೇ ನಿಂತು ಗಬ್ಬು ನಾರುವಂತಾಗಿದೆ. ಬಾಲಕಿಯರ ವಸತಿ ನಿಲಯದ ಹಿಂಬದಿಯಲ್ಲಿರುವ ಸೆಪ್ಟಿಕ್ ಟ್ಯಾಂಕ್ ಅನ್ನು ಕೂಡಲೇ ದುರಸ್ತಿ ಮಾಡಿ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಲು ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಅಗತ್ಯ ಕ್ರಮವನ್ನು ಕೈಗೊಳ್ಳಬೇಕೆಂದು ದಾಂಡೇಲಿಯ ಸಾಮಾಜಿಕ ಹೋರಾಟಗಾರರಾದ ಭೀಮ್ಶಿ ಬಾದುಲಿಯವರು ಇಂದು ಮಂಗಳವಾರ ಬೆಳಿಗ್ಗೆ 11 ಗಂಟೆ ಸುಮಾರಿಗೆ ಮಾಧ್ಯಮದ ಮೂಲಕ ಮನವಿಯನ್ನು ಮಾಡಿದ್ದಾರೆ. ದಿಂದ ಬಂದಿದ್ದೀವಿ. ನಿಮ್ಮ ಹಾಸ್ಟೆಲ್ನ ಬ್ಯಾಕ್ ಸೈಡ್ ಟಾಯ್ಲೆಟ್ ವೇಸ್ಟೇಜ್ ಅಲ್ಲಿ ಎಲ್ಲ ಬ್ಲಾಕ್ ಆಗಿ ಆ ಮಕ್ಕಳು ಹೇಗೆ ಇರಬೇಕು? ಈಗ ಅಲ್ಲಿ ಅಲ್ಲ, ಆ ಮಕ್ಕಳು ಹೇಗೆ ಇರಬೇಕು? ಅವರ ಆರೋಗ್ಯದ ಮೇಲೆ ಅಲ್ಲ ಸರ್, ಅವರ ಆರೋಗ್ಯದ ಮೇಲೆ ಏನು ಪರಿಣಾಮ ಬೀಳಬಹುದು? ಎಷ್ಟು ದಿನ ಆಯ್ತು ಸರ್ ಇದು ಅಸ್ವಚ್ಛತೆ ನೋಡಿದ್ರಿ ಸರ್? ಬರ್ರಿ ನಿಮ್ಗೆ ತೋರಿಸ್ತೀವಿ ಸರ್. ಅಟ್ಲೀಸ್ಟ್ ಕೊನೆ ಪಕ್ಷ ಅದನ್ನ ತಾತ್ಕಾಲಿಕವಾಗಿ ಆದ್ರೂ ದುರಸ್ತಿ ಮಾಡಿ ಆನಂತರ ನೋಡಿ. ಈಗ ನೋಡಿ, ಎಪಿಜೆ ಅಬ್ದುಲ್ ಕಲಾಂ ವಸತಿ ಶಾಲೆಯ ಗಂಡು ಮಕ್ಕಳು ಮತ್ತು ಹೆಣ್ಣು ಮಕ್ಕಳ ವಸತಿ ನಿಲಯ ಇದ್ದು, ಹೆಣ್ಣು ಮಕ್ಕಳ ವಸತಿ ನಿಲಯ ಹಿಂಬದಿ ಡ್ರೈನೇಜ್ ಸರಾಗವಾಗಿ ಹೋಗದೆ ಅಲ್ಲೇ ನಿಂತು ಗಬ್ಬು ನಾರುವಂಥ ವ್ಯವಸ್ಥೆ ನಡೀತಿದೆ. ಅದು ಗಬ್ಬು ನಾತದಿಂದ ಮಕ್ಕಳಿಗೆ ಸಾಂಕ್ರಾಮಿಕ ರೋಗಗಳು ಹರಡುವಂಥ ಸಂದರ್ಭವೂ ಬರುತ್ತೆ. ಯಾಕಂದರೆ ಬೇರೆ ಬೇರೆ ಊರಿಂದ ಬಂದು ಮಕ್ಕಳಿಗೆ ಕಲಿಯುವಂಥದ್ದು, ಒಂದು ಮಕ್ಕಳಿಗೆ ವ್ಯವಸ್ಥೆ ಸರಿ ಇಲ್ಲದೆ ಎದ್ದು ಕಾಣ್ತಾ ಇದ್ದು, ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನು ಕೂಡಲೇ ಪರಿಶೀಲಿಸಿ ಅದಕ್ಕೆ ಸರಿಯಾದ ಒಂದು ಹಂತವನ್ನು ಮುಟ್ಟಿಸ್ಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಈಗ ಟಾಯ್ಲೆಟ್ ಇದ್ದು, ಬಾತ್ರೂಮ್ ಇದ್ದು ಎಲ್ಲ ತ್ಯಾಜ್ಯ ನೀರು ಡ್ರೈನೇಜ್ ಇದಕ್ಕೆ ಸೆಪ್ಟಿಕ್ ಟ್ಯಾಂಕಿಗೆ ಹೋಗದೆ, ಸೆಪ್ಟಿಕ್ ಟ್ಯಾಂಕ್ ಏನೋ ಡ್ಯಾಮೇಜ್ ಆಗಿರುವ ಸಾಧ್ಯತೆ ಇದೆ. ಎಲ್ಲ ಹೊರಗಡೆ ಹೋಗ್ತಾ ಇದೆ, ಇಡೀ ವಾಸನೆ ಬರ್ತಾ ಇದೆ. ಹಾಂ, ಅದು ಡ್ರೈನೇಜ್ ನಿಂತರೆ ಮತ್ತು ಅದು ವಾಸನೆ ಬರೋದು ಸಹಜ, ಅದರೊಳಗೆ ಮತ್ತೇನಿಲ್ಲ. ಇವಾಗ ಡ್ರೈನೇಜಲ್ಲೇ ಇದ್ದಲ್ಲೇ ಸಾಂಕ್ರಾಮಿಕ ಈಗ ಹುಳ ಹುಪ್ಪಡಿಗಳೆಲ್ಲ ಬಂದೇ ಬರೋದು ಸಹಜ.